ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನ್ನ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ BA ಪತ್ರಿಕೆ 3 ಹಾಗೆ 3ನೇ ಟೆಕ್ಸ್ಟ್ ಬುಕ್ ಇದೆಯಲ್ಲ ಆಪ್ಷನಲ್ ಕನ್ನಡದ್ದು. ಸೊ ಅದರಲ್ಲಿ ಬರುವಂತಹ ರನ್ನನ ಗದಾಯುದ್ಧದ ಸಂಗ್ರಹ. ಸೊ ಇವತ್ತು ನಾನಾಗಲೇ ಕೃತಿ ಮತ್ತು ಕರ್ತೃ ಕಾಲ ಅಂದರೆ ರನ್ನವರ ಅವರ ಜೀವನ ಚರಿತ್ರೆ ಹಾಗೂ ಅವರ ಆಕಾರ ಮತ್ತು ಈ ಘಟಕ 20ನೇದು ಆಕಾರ ಮತ್ತು ಪ್ರೇರಣೆ ಮತ್ತು ಪ್ರಭಾವದನ್ನು ಎರಡು ಒಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ನೋಡಿ ಅಂತ ಹೇಳಿದೆ. ಸೊ ಅದನ್ನು ನೋಡಿ ನೀವು ಘಟಕ 21 ನೋಡಿ ವಸ್ತು ವಿಶ್ಲೇಷಣೆ. ಸೊ ಇದರಲ್ಲಿ ನಾವು ಮೇಯ್ನ್ ಸ್ಟಾರ್ಟಿಂಗ್ ಏನು ಬಿಗಿನ್ ಕತೆ ಇದೆ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಸ್ತು ವಿಶ್ಲೇಷಣೆ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಹೋಗ್ತಿದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಸೊ ಇದರಲ್ಲಿ ಏನು ಬರುತ್ತೆ ಅಂದರೆ ಕಾವ್ಯದ ವಸ್ತು, ಪುರಾಣ ಮತ್ತು ಇತಿಹಾಸದ ಮಿಳಿತ ಹಾಗೂ ಸಂಸ್ಕೃತ ಮಹಾಭಾರತ ಮತ್ತು ಸಾಹಸ ಭೀಮ ವಿಜಯಂ ಬಗ್ಗೆ ನಾವು ತಿಳ್ಕೊತೀವಿ. ಇದಾಗಲೇ ನಮಗೆ ಸೆಕೆಂಡ್ ಇಯರ್ BAದಲ್ಲಿ ಇದನ್ನದು ನಾವೆಲ್ಲ ಓದಿದ್ವಿ, ಸಾಹಸ ಭೀಮ ವಿಜಯಮು ಮತ್ತು ವಿಕ್ರಮಾರ್ಜುನ ವಿಜಯ ಅದೆಲ್ಲ. ಸೊ ಆ ಒಂದು ಬೇಸ್ ಮೇಲೇ ಈ ಒಂದು ಕಥೆಯು ಇರುವಂಥದ್ದು. ಕಾವ್ಯ ವಸ್ತುವಿನ ಸ್ವರೂಪ, ಕಾವ್ಯ ವಸ್ತುವಿನ ಮಹತ್ವವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೇವೆ. ಸೊ ಗಮನವಿಟ್ಟು ಕೇಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಉದ್ದೇಶ ಏನಂದರೆ ರನ್ನ ಕವಿಯ ಸಾಹಸ ಭೀಮ ವಿಜಯಕ್ಕೆ ಕಾವ್ಯ ರಚನೆಗೆ ಪ್ರೇರಣೆ ನೀಡಿದ ಪೂರ್ವದ ಕೃತಿಗಳನ್ನು ಇಲ್ಲಿ ನಾವು ತಿಳಿದುಕೊಳ್ಬಹುದು. ಕಾವ್ಯದ ವಸ್ತುವಿನ ನೆಲೆಯಲ್ಲಿ ಪುರಾಣ ಮತ್ತು ಇತಿಹಾಸಕ್ಕೆ ಇರುವ ಸಂಬಂಧಗಳನ್ನ ನಾವಿಲ್ಲಿ ಗುರುತಿಸುವುದು. ಹಾಗೆಯೇ ಭೀಮ ಮತ್ತು ಸುಯೋಧರನ ವ್ಯಕ್ತಿತ್ವವು ಕಾವ್ಯ ವಸ್ತುವಿನಲ್ಲಿ ಅನಾವರಣಗೊಂಡಿರುವ ಬಗೆಯನ್ನು ಅಭ್ಯಾಸವನ್ನು ನಾವಿಲ್ಲಿ ಮಾಡೋಣ. ಸೊ ಪೀಠಿಕೆಯನ್ನು ನೋಡೋಣ. ಯಾಕಂದರೆ ಈಗ ನಾವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾವು ಯಾವುದೇ ಒಂದು ಕ್ವಶನ್ 10 ಮಾರ್ಕ್ಸ್ or 15 ಮಾರ್ಕ್ಸಿಗೆ ನಾವು ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನಾವು ಮೊದಲು ಪೀಠಿಕೆಯನ್ನು ಅಂದರೆ ಒಂದು ಏನು ಕಥೆಯ ಒಂದು ಸ್ಟಾರ್ಟಿಂಗ್ ಏನು ಒಂದು ತುಣುಕು ಅಂತಾರಲ್ಲ, ಈಗ ಒಂದು ಫಿಲಮ್ ಬಿಟ್ಟರೆ ಟ್ರೀಸರ್ ಹೇಗೆ ಅಂತ ಇರುತ್ತಲ್ಲ, ಸೊ ನಾವು ಹಾಗೆಯೇ ಪೀಠಿಕೆ ಅಂತ ಮೆನ್ಷನ್ ಮಾಡಿ ಅದನ್ನು ಸ್ವಲ್ಪ ಬರೆದುಬಿಟ್ಟು ಒಂದು ಹಾಫ್ ಪೇಜ್ ಆದರೂ ಬರೆದು, ಸಾಧ್ಯ ಆದರೆ 1 ಪೇಜಷ್ಟನ್ನು ಬರೆದ್ಬಿಟ್ಟು ನಂತರ ಸಾರಾಂಶಕ್ಕೆ ಹೋಗಿ ಸಾರಾಂಶವನ್ನು ಆದಮೇಲೆ ಲಾಸ್ಟಲ್ಲಿ ಉಪಸಂಹಾರ ಅಂತ ಅಂದರೆ ಮೇನ್ ಓಲ್ಡ್ ಸ್ಟೋರಿನ ಈಗ ನಾವು ಹೆಂಗೆ ಒಂದು ಫಿಲಮ್ ನೋಡಿದ್ಮೇಲೆ ಆ ಸ್ಟೋರಿಯೆಲ್ಲ ನಾವು ಹೇಗೆ ತಿಳ್ಕೊಂಡಿರ್ತೀವಿ ನೋಡಿ, ಹಾಗೆ ಆ ತಿಳಿದುಕೊಂಡಿರುವಂಥ ಸ್ಟೋರಿನ ಸ್ವಲ್ಪ ನಿಧಾನಕ್ಕೆ ಅಂದರೆ ಒಂದು ಸಣ್ಣ ಕಥೆಯ ರೂಪದಲ್ಲಿ ಉಪಸಂಹಾರದಲ್ಲಿ ಈ ಎಲ್ಲ ಇಷ್ಟಿತ್ತು ಅಂತ ಶಾರ್ಟಾಗಿ ಬರಿಬೇಕಾಗುತ್ತೆ, ಲೈಕ್ ಸಣ್ಣ ಕತೆ ಥರ ಉಪಸಂಹಾರದಲ್ಲಿ. ಓಕೆನಾ? ಸೊ ಇದು ಒಂದು ಕ್ವಶನ್ಗೆ ಆನ್ಸರ್ ಮಾಡುವಂಥ ವಿಧಾನ, ಆಯಿತಾ? ಸೊ ಅದಕ್ಕೆ ನಾನು ಇವಾಗ ಪೀಠಿಕೆಯನ್ನು ತಿಳ್ಕೊಳ್ಳೋಣ. ಮೊದಲು 9-10ನೇ ಶತಮಾನಗಳಲ್ಲಿ ಜೈನ ಧರ್ಮ ಕರ್ನಾಟಕದಲ್ಲಿ ಉಚ್ಚಾರ್ಯ ಸ್ಥಿತಿಯಲ್ಲಿತ್ತು. ಜೀವನದ ಎಲ್ಲ ಮುಖಗಳಲ್ಲೂ ತನ್ನ ಪ್ರಭಾವವನ್ನು ಬೀರ್ತಿತ್ತು. ಸಮಾಜದ ಪ್ರತಿಯೊಂದು ಚಟುವಟಿಕೆಯಲ್ಲೂ ಜೈನ ಧರ್ಮ ಆಸುಹೊಕ್ಕಾಗಿ ಬೆರೆದಿತ್ತು. ನಾನಾ ರಾಜ ಮನೆತನಗಳು ಜೈನ ಮತಾವಲಂಬಿಗಳಾಗಿದ್ದವು. ಅಂದಿನ ಸಾಹಿತ್ಯವೆಲ್ಲ ಜೈನ ಸಾಹಿತ್ಯ. ಉಭಯ ಭಾಷಾ ಪಂಡಿತರಾದ ಜೈನ ಕವಿಗಳು ಜನತೆಯ ಮನೆ ಮಾತಾದ ಕನ್ನಡದಲ್ಲೇ ಮಹಾಕಾವ್ಯಗಳನ್ನು ರಚಿಸತೊಡಗಿದ್ರು. ತೀರ್ಥೇಶನ ಜೀವನ ರಹಸ್ಯವನ್ನು ನಾಡಿನಲ್ಲೆಲ್ಲ ಹರಡಿ ಆಧ್ಯಾತ್ಮಿಕ ಏಳಿಗೆಯನ್ನು ಸಾಧಿಸ್ತಾರೆ. ಜನಸಾಮಾನ್ಯರಲ್ಲಿ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಲು ಭಾರತ ರಾಮಾಯಣಗಳನ್ನು ಕನ್ನಡದಲ್ಲಿ ರಚಿಸ್ತಾರೆ. ರನ್ನನ ಸಾಹಸ ಭೀಮ ವಿಜಯಕ್ಕೆ ವ್ಯಾಸ ಭಾರತ, ಭಾಷಣ, ಊರುಭಂಗ, ಭಟ್ಟನಾರಾಯಣನ ವೇಣಿ ಸಂಹಾರ, ಪಂಪ ಭಾರತ ಇವಿಷ್ಟು ಆಕಾರ ಗ್ರಂಥಗಳಾಗಿರುವಂತೆ ಕಾಣುತ್ತದೆ. ವ್ಯಾಸ ಭಾರತಕ್ಕೆ ಸಂಬಂಧಿಸಿರದ ಅಂಶಗಳಲ್ಲಿ ರನ್ನ ಉಳಿದ ಆಕಾರಗಳಿಗೆ ಋಣಿಯಾಗಿದ್ದಾನೆ. ರನ್ನನ ಪ್ರಸ್ತುತ ಕೃತಿ ಮಹಾಭಾರತದ ಗದಾ ಸೌಪ್ತಿಕ ಪರ್ವಗಳ ಕಥೆಯನ್ನೇ ಒಳಗೊಂಡಿದ್ದರೂ ಕಥಾವಸ್ತು ಸಂವಿಧಾನದ ದೃಷ್ಟಿಯಿಂದ ವ್ಯಾಸ ಭಾರತಕ್ಕಿಂತ ಪಂಪ ಭಾರತವನ್ನು ಹೆಚ್ಚು ಅವಲಂಬಿಸಿರುವಂತೆ ತೋರುತ್ತದೆ. ಮುಖ್ಯ ವಿಷಯಗಳಲ್ಲಿ ರನ್ನ ಪೂರ್ವದ ಕವಿಗಳಿಗಿಂತ ಹೇಗೆ ಬೇರೆಯಾಗಿರುವುದೆನ್ನುವುದನ್ನು ನೋಡಿದರೆ ನಮಗೆಲ್ಲಿ ಅದು ಸ್ಪಷ್ಟವಾಗುತ್ತದೆ. ಇವಾಗ ಕಾವ್ಯದ ವಸ್ತು ಮತ್ತು ಪುರಾಣ ಮತ್ತು ಇತಿಹಾಸಗಳನ್ನ ಮಿಳಿತ ಅದನ್ನು ತಿಳಿದುಕೊಳ್ಳೋಣ. ರನ್ನ ರಚಿಸಿರುವ ಕೃತಿಗಳಲ್ಲಿಯೇ ಸಾಹಸ ಭೀಮ ವಿಜಯಂ ಅತಿ ಮುಖ್ಯವಾದುದು. ಅವನ ಲೌಕಿಕ ಕೃತಿಗಳಲ್ಲಿ ಉಪಲಬ್ಧವಿರುವಂಥದ್ದು ಇದೊಂದೇ. ಗದಸೌಪ್ತಿಕ ಪರ್ವಗಳ ಕಥೆಯೇ ಇದರ ವಸ್ತು. ಆದರೂ ಸಂದರ್ಭ ಒದಗಿದಾಗಲೆಲ್ಲ ಇಂದಿನ ಕಥೆಯನ್ನು ಸೂಚಿಸುವ ವಿಧಾನವನ್ನು ಅನುಸರಿಸುವುದರಿಂದ ಸಮಗ್ರತೆಯನ್ನು ಪ್ರಾಪ್ತವಾಗಿದೆ.
ಪೂರ್ಣ ಪ್ರಮಾಣದ ಕಾವ್ಯವಾಗಿ ಬೆಳೆದಿದೆ. 10 ಆಶ್ವಾಸಗಳಲ್ಲಿ ಹರಡಿಕೊಂಡಿರುವ ಈ ಕಾವ್ಯದಲ್ಲಿ ಭೀಮ ದುರ್ಯೋಧನ ಗದಾಯುದ್ಧವೇ ಕೇಂದ್ರ ಬಿಂದು. ಅದರ ಕಾರಣ ಪರಿಣಾಮಗಳನ್ನು ಕೃತಿ ಆದ್ಯಂತ ಸೂಚಿಸುತ್ತದೆ. ಕೃತಿಗೆ ಸಾಹಸ ಭೀಮ ವಿಜಯಂ ಎಂದು ಹೆಸರಿದ್ದರೂ ಗದಾಯುದ್ಧವೆಂದೇ ಇದರ ಖ್ಯಾತಿಯಾಗಿದೆ. ಗದಾಯುದ್ಧದಲ್ಲಿ ಬರುವಂತಹ ಸಾಹಸ ಭೀಮ ವಿಜಯಂ ಯಾವ ಒಂದು ಪಾತ್ರಗಳನ್ನ ತಗೊಳ್ಳುತ್ತೆ ಅಂದರೆ ಭೀಮ ಮತ್ತು ದುರ್ಯೋಧನ ಮೇನ್ ಅವರ ಒಂದು ಕೇಂದ್ರ ಬಿಂದು, ಅವರದ್ದೇ ಒಂದು ಕಥೆಯಾಗಿರುತ್ತೆ. ನಂತರ ಮಹಾಭಾರತ ಭೀಮನೊಡನೆ ತನ್ನ ಆಶ್ರಯದಾತನಾದ ಸತ್ಯಾಶ್ರಯ ಇರಿವ ಬೇಡಮಗನನ್ನು ಅಭೇದ ಕಲ್ಪಿಸಿದ್ದು ಕೃತಿಯು ಇನ್ನೊಂದು ವಿಶೇಷ. ಇದರಿಂದ ಸತ್ಯಾಶ್ರಯ ಚಕ್ರವರ್ತಿಯಾದ ಮೇಲೆಯೇ ಪ್ರಸ್ತುತ ಕಾವ್ಯವನ್ನು ಬರೆದಿರಬೇಕೆಂದು ತಿಳಿಯುವುದರಲ್ಲಿ ಸತ್ಯವಿದೆ. ಈ ಅರ್ಥದಲ್ಲಿ ರನ್ನ ತನ್ನ ಕಾವ್ಯದ ವಸ್ತುವಿನ ಪುರಾಣ ಮತ್ತು ಇತಿಹಾಸವನ್ನು ಮಿಳಿತಗೊಳಿಸಿರುವುದು ವ್ಯಕ್ತವಾಗುತ್ತದೆ. ಕವಿಗಳು ತಮ್ಮ ಕಾವ್ಯಗಳ ಆರಂಭದಲ್ಲಿ ಇಷ್ಟ ದೇವತಾ ಪ್ರಾರ್ಥನೆ ಮಾಡುವುದು ರೂಢಿ. ರನ್ನನ ಈ ಕ್ರಮದಲ್ಲಿ ನಡೆದವನೇ. ಆದರೆ ಇಷ್ಟ ದೇವತೆಗಳ ಜೊತೆ ಆಶ್ರಯದಾತನನ್ನು ಸಮೀಕರಿಸಿ ಪ್ರಾರ್ಥಿಸಿರುವುದು ವಿಶೇಷ. ಪಂಪನು ಹೀಗೆಯೇ ಮಾಡಿದ್ದಾನೆ. ರನ್ನ ಅದನ್ನು ಅನುಸರಿಸಿದ್ದಾನೆ. ಕಾವ್ಯ ನಾಯಕನೊಡನೆ ಆಶ್ರಯದಾತನನ್ನು ಅಭೇದ ಕಲ್ಪಿಸುವ ಧೋರಣೆಯನ್ನು ಬಿಟ್ಟರೆ ಬಳಸಿರುವ ಅನೇಕ ಐತಿಹಾಸಿಕ ಸಂಗತಿಗಳು ಹೊರಗೆ ನಿಲ್ಲುತ್ತವೆ. ಕಾವ್ಯಕ್ರಿಯೆಯೊಡನೆ ಅವು ಭಾಗವಹಿಸುವುದಿಲ್ಲ. ವೃದ್ಧ ಕಂಚುಕಿಯ ಮೂಲಕ ಸತ್ಯಾಶ್ರಯನ ವಂಶಾವಳಿಯನ್ನು ಹೇಳಿಸುವುದು ಒಂದು ಉದಾಹರಣೆ. ಇದು ಇನ್ನೂ ಮುಂದುವರಿದು ಅಭ್ಯಾಸಕ್ಕೆ ಎಡೆ ಕೊಡುವುದು ಇದೆ. ಅಹವಮಲ್ಲ ಜಾಕವ್ಯೆಯರ ಮಗನೇ ಭೀಮನೆಂದಾಗ ಓದುಗನಿಗೆ ರಸಭಂಗವಾಗುವುದು ಸಾಧ್ಯ. ಆದರೆ ಚರಿತ್ರೆಯ ಬೆರಕೆಯಿಂದ ಕಾವ್ಯ ಅಪಚಾರವಾಗಿದೆ ಎನ್ನುವ ಮಾತು ಬಂದಿದೆ. ಈ ಬಗೆಯ ಅನೌಚಿತ್ಯಗಳಿಂದ ಕಾವ್ಯ ತಪ್ಪಿಸಿಕೊಂಡಿಲ್ಲ ಎಂಬುದು ನಿಜ. ಆದರೆ ಚಾರಿತ್ರಿಕ ವಿಷಯಗಳ ಸಮೀಕರಣದಿಂದ ಕಾವ್ಯಕ್ಕೆ ಹೊಸ ಆಯಾಮ ಉಂಟಾಗಿದೆ ಎಂಬುದನ್ನು ಮರೆಯಲಾಗದು. ಇವಾಗ ಸಂಸ್ಕೃತ ಮಹಾಭಾರತ ಮತ್ತು ಸಾಹಸ ಭೀಮ ವಿಜಯಂ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸಂಸ್ಕೃತ ಮಹಾಭಾರತದಲ್ಲಿ ಬೃಹದ್ಗ್ರಂಥವಾಗಿ ನಿರೂಪಿಸಿದ ಮಹಾಕವಿಯೇ ವ್ಯಾಸ ಮಹರ್ಷಿಯವರು. ಈ ಕಥೆಯಲ್ಲೂ ಅಚ್ಚುಕಟ್ಟಾಗಿ ಆತ ಅಳವಡಿಸಿದ್ದಾನೆ. ವ್ಯಾಸರಾದ ಮೇಲೆ 100 ಜನ ಮಹಾಭಾರತವನ್ನು ಕಾಲಕ್ಕೆ ತಕ್ಕಂತೆ ಮಾರ್ಪಡಿಸಿಕೊಂಡು ನಾನಾ ಭಾಷೆಗಳಲ್ಲಿ ಬರೆದಿದ್ದಾರೆ. ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲು ಪೂರ್ಣ ಭಾರತವನ್ನು ಬರೆದ ಕೀರ್ತಿ ಪಂಪನದು. ಅನಂತರ ದುರ್ಯೋಧನನ ಜೀವನಾಂತ್ಯವನ್ನು ರಮಣೀಯವಾಗಿ ಚಿತ್ರಿಸಿ ಕನ್ನಡ ನುಡಿಯಲ್ಲಿ ರಚಿಸಿದ ರಸಋಷಿಯೇ ರನ್ನ. ರನ್ನನ ಕೈ ಸೋಂಕಿನಿಂದ ದುರ್ಯೋಧನನ ಪಾತ್ರ ಘನತೆಯ ಅತ್ಯಂತಿಕವಾಗಿ ತೋರುತ್ತದೆ. ರನ್ನನ ಕೃತಿಯ ವಸ್ತುವಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ವ್ಯಾಸ ರನ್ನನ ಕೃತಿಗಳನ್ನು ಜೊತೆಗಿಟ್ಟು ನೋಡಬೇಕಾಗುತ್ತದೆ. ಮಹಾಭಾರತ ಯುದ್ಧದಲ್ಲಿ ಕೌರವರ ಕಡೆ ಮಹಾವೀರರೆಲ್ಲ ಸತ್ತು ಹೋಗ್ತಾರೆ. ಕೊನೆಯ ದಿನ ಶಲ್ಯನು ಸೇನಾಪತಿಯಾಗಿ ಹೋರಾಡಿ ಮಡಿದ. ಹೀಗೆ ಕೌರವರ ಕಡೆಯ 11 ಅಕ್ಷೋಹಿಣಿ ಸೇನೆಯು ಸಾವಿರಾರು ರಾಜರು ಮಡಿದು ದುರ್ಯೋಧನನು ಒಬ್ಬನು ಮಾತ್ರ ಉಳಿದುಕೊಳ್ತಾನೆ. ಆಗ ಅವನು ತನ್ನ ಸುತ್ತಲೂ ನೋಡಲು ಎಲ್ಲವೂ ಶೂನ್ಯವಾಗಿ ಕಾಣುತ್ತಿತ್ತು. ತನ್ನ ಕಡೆ ಯುದ್ಧ ಮಾಡುತ್ತೇನೆನ್ನುವನೊಬ್ಬನು ಇರಲಿಲ್ಲ. ಎದುರಿಗೆ ಪಾಂಡವರು ಮಾತ್ರ ಉತ್ಸಾಹದಿಂದ ವಿಜೃಂಭಿಸುತ್ತಿದ್ದರು. ಆಗ ಅವನು ಧೈರ್ಯಗುಂದಿ ಹಿಂತೆಗೆದನು. ಇನ್ನು ಕೆಲವು ದಿನಗಳ ಕೆಳಗೆ 11 ಅಕ್ಷೋಹಿಣಿ ಸೈನ್ಯಕ್ಕೆ ಒಡೆಯನಾಗಿದ್ದವನಿಗೆ ಈಗ ಅಲ್ಲಿಂದ ಹೋಗಲು ಪರಿವಾರವಿಲ್ಲ, ವಾಹನವಿಲ್ಲ. ಆತನ ಕುದುರೆ ಸಹ ಸತ್ತು ಹೋಗಿದೆ. ಆದ್ದರಿಂದ ಗದೆಯನ್ನು ಹೊತ್ತು ಏಕಾಕಿಯಾಗಿ ನಡೆದುಕೊಂಡು ಪೂರ್ವಾಭಿಮುಖವಾಗಿ ಹೋಗುವ ದುರ್ಯೋಧನನು ಅಲ್ಲಿ ಒಂದು ಮಡುವಿನೊಳಗೆ ಜಲಸ್ತಂಭನ ವಿದ್ಯೆಯಿಂದ ಮುಳುಗಿಕೊಂಡಿದ್ದನು. ಇದನ್ನು ತಿಳಿದ ಸಂಜಯನು ದುರ್ಯೋಧನನನ್ನು ಹುಡುಕುತ್ತಿದ್ದ ಅಶ್ವತ್ಥಾಮ ಕೃತವರ್ಮರಿಗೆ ತಿಳಿಸುತ್ತಾನೆ. ಅವರು ಮಡುವಿನ ಹತ್ತಿರ ಬಂದು, ಮಹಾರಾಜ, ಹೇಳು, ಯುದ್ಧ ಮಾಡು, ನಾವು ಬರುತ್ತೇವೆ. ಗೆದ್ದರೆ ರಾಜ್ಯ ಲಭಿಸುತ್ತದೆ, ಇಲ್ಲದಿದ್ದರೆ ಸ್ವರ್ಗ ಲಭಿಸುತ್ತದೆ. ಅವರ ಕಡೆಯೂ ಸೇನೆಯೆಲ್ಲ ಬಹುವಾಗಿ ನಷ್ಟವಾಗಿದೆ. ಕಳೆದುಳಿದವರು ಗಾಯಪಡೆದಿದ್ದಾರೆ. ಆದ್ದರಿಂದ ನೀನು ಹೋಗಿ ಮೇಲೆ ಬಿದ್ದರೆ ಅವರು ತಡೆದುಕೊಳ್ಳಲಾರರು ಎಂದು ಅವನನ್ನು ಉತ್ತೇಜಿತಗೊಳಿಸಿದರು. ದುರ್ಯೋಧನನು ಇಷ್ಟು ಜನ ನಾಶವಾಗಿರುವಾಗ ನೀವು ಮೂವರಾದರೂ ಉಳಿದುಕೊಂಡು ಕಣ್ಣಿಗೆ ಬೀಳುತ್ತಿದ್ದೀರಲ್ಲ, ಅದೇ ಪುಣ್ಯ. ಆಗಲಿ, ಯುದ್ಧ ಮಾಡಿ ಜಯ ಪಡೆಯೋಣ. ಈಗ ನೀವು ತುಂಬ ಬಳಲಿದ್ದೇವೆ. ಪಾಂಡವರು ತುಂಬ ಹುಮ್ಮಸ್ಸಿನಿಂದಿದ್ದಾರೆ.
ಆದ್ದರಿಂದ ಈಗ ಯುದ್ಧ ಮಾಡಲು ನನಗೆ ಇಷ್ಟವಿಲ್ಲ. ಇದು ಪರಾಕ್ರಮ ತೋರಿಸುವ ಸಮಯವಲ್ಲ. ಇಂದು ಒಂದು ರಾತ್ರಿ ವಿಶ್ರಮಿಸಿಕೊಂಡು ನಾಳೆ ನಿಮ್ಮ ಜೊತೆಯಲ್ಲಿ ಅವರ ಮೇಲೆ ಯುದ್ಧಕ್ಕೆ ಬರುತ್ತೇನೆ ಎಂದು ವ್ಯಾಸ ಭಾರತದಲ್ಲಿ ದುರ್ಯೋಧನನ ಚಿತ್ರಣ ಬರುತ್ತದೆ. ಸಂಸ್ಕೃತ ಭಾರತದಲ್ಲಿ ದುರ್ಯೋಧನ ರಣಹೇಡಿಯಾಗಿದ್ದಾನೆ. ನಿರಾಶನಾಗಿ ಹಿಂಜರಿದು ತಲೆಮರೆಸಿಕೊಂಡಿದ್ದಾನೆ. ಕೃಪಾಶ್ವತ್ಥಮರು ಈತನನ್ನು ಹೋರಾಟಕ್ಕಾಗಿ ಪ್ರಚೋದಿಸುತ್ತಾ ತಾವು ನೇರವಾಗಿ ಬರುವುದಾಗಿ ಅಂಗಲಾಚಿದರು. ದುರ್ಯೋಧನನಲ್ಲಿ ಶೌರ್ಯ ಮತ್ತೆ ಕೆರಳುವುದಿಲ್ಲ. ಒಟ್ಟಿನಲ್ಲಿ ವ್ಯಾಸ ಚಿತ್ರಿಸಿದ ದುರ್ಯೋಧನ ಹೇಡಿಯಾಗಿರುವ ನಾರದಮನಾಗಿದ್ದಾನೆ. ರನ್ನ ಮಹಾಕವಿಯ ಸುಯೋಧನ ಎಂದೆಂದಿಗೂ ಹೇಡಿಯಲ್ಲ. ಒಬ್ಬರಾದ ಮೇಲೊಬ್ಬರು ಆತನನ್ನು ಸಂಧಿಗೊಡಂಬಡಿಸಲು ವಿಶ್ವ ಪ್ರಯತ್ನವೆಸಗಿ ವಿಫಲರಾಗುತ್ತಾರೆ. ನಿಮ್ ಪ್ರತಿಕೂಲ ದೈವನೈ ಎಂದು ಸಂಜಯ ನುಡಿದಾಗ ಸಾಹಸದ ಸಮರಜಯಂ ದೈವಯತ್ತಂ ಅದುಚುನ್ ನಾಪುರುಷಕಾರ ಮೆಮ್ಮದೈತಗಳ್ ಯಮ ನಂದನ ನಾಡಿ ಒಳೊಂದೆ ಮೈಯಳ ಶಿವನೆನ್ನ ಚೆಲವಂ ಮೆರವೆಂ ಎಂದು ವಿರೋಚಿತವಾಗಿ ನುಡಿಯುತ್ತಾನೆ. ತನ್ನ ತಂದೆ ತಾಯಿಗಳು ಬಂದು ಧರ್ಮಾನಂದರೊಡನೆ ಸಂಧಿಯೇ ಸುಗುವೆವು ಒಡಂಬಡು ಎಂತಾಗ ಈ ಮಾನನಿಧಿ ಸಾಧಿಸುವೆಂ ಪಾಲ್ಗುಣನಿಂ ಸಾಧಿಸುವೆಂ ಪವನಸುತನ ಬಸಿರಿಂ ಅಕರ್ಣ ದುಶ್ಯಾಸನ ತೆಗಿವಿಂ ಎಂಬುದಾಗಿ ಸಿಂಹಾಸನದಂತೆ ಗರ್ಜಿಸುತ್ತಾನೆ. ಭೀಷ್ಮರನ್ನು ಈ ಸುಯೋಧನ ಸಂಧಿಸಿದಾಗ ಅವರು ಕೂಡ ಸಂಧಿಯ ಮಾತನೆತ್ತಲು ಸಮರದೊಳನ ಗಜ್ಜ ಪೆಳಿ ಮಾವುದು ಕಜ್ಜಂ ಕಾದಿರನೆಜ್ಜ ಇಂದಿನೊಂದೆ ಸಮರದೊಳ್ ಮೆಣಾಯಿತು ಕೌರವಂಗ ವನಿತಳಂ ಭಾರತನ್ವಯಕ್ಕೆ ಕಲಂಕದಳಿತೆರೆ ನೆಗೆಳ್ವೆಂ ಬೆಸಕೈವಂ ಬಿಡಿವಜ್ಜ ಮಂಗಳ ಮಹರ್ಷಿ ಸಂಧಿ ಕಾರ್ಯಕ್ಕೆ ಲಂಘಿಸಿದೆಂ ಎಂದು ಸಾಹಸಯುಕ್ತವಾಗಿ ನುಡಿದಿದ್ದಾನೆ. ವ್ಯಾಸರ ದುರ್ಯೋಧನನಾದರೂ ಆಯಾಸಗೊಂಡಿರುವುದು ನಾಳೆ ಯುದ್ಧ ಮಾಡಿದರಾಯಿತು ಎಂದು ಪ್ರಾಣಭಯದಿಂದ ತತ್ತರಿಸಿ ಹೋಗಿದ್ದಾನೆ. ಕೃಪಾ ಅಶ್ವತ್ಥಾಮ ಕೃತವರ್ಮರನ್ನು ನೋಡಿ ನೀವು ಮೂವರಾದರೂ ಉಳಿದೀರಾ. ಇದು ಸುಯೋಧನನ ಅಂತಿಮ ಪ್ರಯತ್ನವಾಗಿದೆ. ರನ್ನನ ದುರ್ಯೋಧನನ ಮೊಡವಿನಲ್ಲಡಗಿದ್ದು ಭೀಷ್ಮರ ಮಾತಿನಿಂದಾಗಿ ಅದು ಮನವಿಲ್ಲದ ಮನದಿಂದ ಮನವಿಧಿ ಅಡಗಿದನೇ ವಿನ ಪ್ರಾಣಭಯದಿಂದಲ್ಲ. ಕಾವ್ಯ ವಸ್ತುವಿನ ಸ್ವರೂಪ. ಸಾಹಸ ಭೀಮ ವಿಜಯ ಕೃತಿಯು ಚಿಕ್ಕ ಕಥೆಯ ಮೇಲೆ ಆಧರಿಸಿದೆ. ಭೀಮ ಮತ್ತು ದುರ್ಯೋಧನನ ಯುದ್ಧವನ್ನು ವರ್ಣಿಸುವ ಕಾವ್ಯದ ವಸ್ತು ಸ್ವರೂಪವು ಹಲವು ನೆಲೆಗಳನ್ನು ತೆರೆದುಕೊಳ್ಳುತ್ತದೆ. ಇದರ ಒಳಗೆ ಇಡೀ ಮಹಾಭಾರತದ ಕಥೆಯನ್ನು ಕವಿ ಹಿನ್ನೋಟ ಮುನ್ನೋಟದ ಸಿಂಹಾವಲೋಕನದ ಕ್ರಮದ ನಿರೂಪಿಸಿದ್ದಾನೆ. ಭೀಮ ಮತ್ತು ದುರ್ಯೋಧನರ ನಡುವೆ ನಡೆಯುವ ಗದಾಯುದ್ಧವೇ ಈ ಕಾವ್ಯದ ಕೇಂದ್ರ ವಸ್ತು. ಕಾವ್ಯ ಆರಂಭದಲ್ಲಿ ಮೊದಲಿಗೆ ಭೀಮನನ್ನು ಪರಿಚಯಿಸಿ ತರುವಾಯ ದುರ್ಯೋಧನನ್ನು ಪ್ರವೇಶ ಮಾಡಿಸುವುದರಲ್ಲಿ ಕಥಾನಾಯಕ ಯಾರೆಂಬುದನ್ನು ಕವಿ ಹೇಳಿದಂತಾಗಿದೆ. ಭೀಮ ದ್ರೌಪದಿಯನ್ನು ಭೇಟಿ ಮಾಡಿ ಪ್ರತಿಜ್ಞೆ ಮಾಡುವುದು ಕಾವ್ಯದ ಪ್ರಥಮ ಸನ್ನಿವೇಶ ಅಥವಾ ನಾಟಕದ ಪರಿಭಾಷೆಯಲ್ಲಿ ಹೇಳುವುದಾದರೆ ಪ್ರಥಮ ದೃಶ್ಯ. ಇದರಲ್ಲಿ ಭೀಮನ ಶೌರ್ಯವನ್ನು ಚಿತ್ರಿಸುವುದರ ಜೊತೆಗೆ ಅದಕ್ಕೆ ಕಾರಣವಾದ ದ್ರೌಪದಿಯ ಪರಿಭವದ ಕಥೆಯೂ ಇದೆ. ಮುಂದೆ ನಡೆಯಲಿರುವ ಗದಾಯುದ್ಧಕ್ಕೆ ಪೂರ್ವ ವೇದಿಕೆ ಎನ್ನುವಂತೆ ಇದು ಬಂದಿದೆ. ಕಾವ್ಯದ ಕ್ರಿಯೆ ಮತ್ತು ಕಲಾತ್ಮಕತೆಗಳಿಗೆ ಇದು ಅಗತ್ಯವೆನಿಸಿದೆ. ಕವಿ ಸಮಗ್ರ ಭಾರತ ಕಥೆಯನ್ನು ಬರೆಯುತ್ತಿಲ್ಲವಾದ್ದರಿಂದ ಅವಶ್ಯ ಹಿನ್ನೆಲೆಯನ್ನು ಒದಗಿಸುವುದಕ್ಕಾಗಿ ಎಂದು ನಡೆದ ಪ್ರತಿಜ್ಞೆಯನ್ನು ಇಲ್ಲಿ ತಂದು ಪರಿಣಾಮಕ್ಕೆ ಕಾರಣ ಕೊಡುವ ಕೆಲಸವನ್ನು ಕವಿ ಮಾಡಿದ್ದಾನೆ. ಸಂಜಯ ದುರ್ಯೋಧನನ ಸಂವಾದ ಕಾವ್ಯದ ಎರಡನೆಯ ದೃಶ್ಯ. ಇದರಲ್ಲಿ ರನ್ನನ ಸ್ವೋಪಜ್ಞೆಯಿಂದ ರನ್ನ ಅದನ್ನು ವಿಸ್ತರಿಸಿ ಉಜ್ವಲಗೊಳಿಸಿದ್ದಾನೆ. ಅದಕ್ಕೆ ನಾಟಕೀಯ ಮುಖವನ್ನು ಜೋಡಿಸಿದ್ದಾನೆ. ಸಂಜಯ ದುರ್ಯೋಧನರ ಸಂಭಾಷಣೆಯಲ್ಲಿ ಪರಸ್ಪರ ವೈರುಧ್ಯವಿದೆ. ದುರ್ಯೋಧನನ ಯಾರನ್ನು ನಿಂದಿಸಿ ಮೊದಲಿಸಿ ಮಾತನಾಡುತ್ತಾನೋ ಅವರನ್ನು ಸಂಜಯ ಸಮರ್ಥಿಸಿಕೊಳ್ತಾನೆ. ಅಲ್ಲದೆ ದುರ್ಯೋಧನನ ಮೊದಲಿಸಿ ಮಾತನಾಡಿದವರನ್ನೇ ಆಮೇಲೆ ಪ್ರಶಂಸಿಸಿ ಮಾತನಾಡುವುದಿದೆ. ಆದ್ದರಿಂದ ಅವನು ಮಾನಸಿಕ ಒಳತೋಟಿಗೆ ಒಳಗಾಗಿರುವುದು ಸ್ಪಷ್ಟವೇ. ಈ ದೃಷ್ಟಿಯಿಂದ ಸಂಜಯನ ಸಮರ್ಥನೆ ಪಕ್ಷಪಾತದಂತೆ ಕಂಡರೂ ಅದರಲ್ಲಿ ಸತ್ಯವಿದೆ. ಹೀಗೆ ಮಹಾಭಾರತದಲ್ಲಿ ನಡೆದ ಹಾಗೂ ನಡೆಯುವ ಕಾರ್ಯದ ವಿಮರ್ಶೆಯೇ ಈ ಸಂವಾದದ ಮೂಲಕ ಹಾದು ಹೋಗುವುದರಿಂದ ಕವಿಯ ಹಿನ್ನೋಟ ಮುನ್ನೋಟ ತಂತ್ರವು ಫಲಿಸಿದ ಸಂಜಯ ದುರ್ಯೋಧನ ದುರ್ವ್ಯವಸ್ಥೆಗೆ ಅವನೇ ಹೇಗೆ ಕಾರಣನಾದನೆಂಬುದನ್ನು ಅರಿವಿಗೆ ತರುತ್ತಾನೆ.
ಇದರಿಂದ ದುರ್ಯೋಧನನ ಬಗೆಗೆ ಅನುಕಂಪ ಮೂಡುವುದು ಸಹಜ. ಒಟ್ಟಿನಲ್ಲಿ ಸಂಜಯ ಪಾಂಡವ ಪಕ್ಷಪಾತಿಯಾಗಲಿ ದುರ್ಯೋಧನನ ವಿರೋಧಿಯಾಗಲಿ ಅಲ್ಲ. ಪರಿಸ್ಥಿತಿಯ ಅವಲೋಕನವಷ್ಟೇ ಅವನ ಕೆಲಸ. ಇನ್ನೊಂದು ಅಂಶವೆಂದರೆ ಭೀಮನ ಎದುರಿಗೆ ಇಲ್ಲದಿದ್ದರೂ ಅವನ ಪರಾಕ್ರಮ ಪ್ರಶಂಸೆ ಸಂಜಯನ ಮೂಲಕ ಕಣ್ಣಿಗೆ ಕಟ್ಟುವಂತೆ ನಡೆಯುವುದು. ಆದ್ದರಿಂದ ಭೀಮನ ಸಾಹಸಗಳು ಮುನ್ನೆಲೆಯಲ್ಲಿ ತಪ್ಪಿದರೆ ಹಿನ್ನೆಲೆಯಲ್ಲಿ ಉದ್ದಕ್ಕೂ ಇದ್ದೇ ಇರುವುದನ್ನು ಕಾಣಬಹುದು. ಭೀಮನ ಉತ್ಸಾಹಪೂರ್ಣ ಪೌರುಷವನ್ನು ಚಿತ್ರಿಸುವಲ್ಲಿ ಅವನೇ ಕಾವ್ಯದ ನಾಯಕ ಎಂಬುದನ್ನು ಕವಿ ಸ್ಪಷ್ಟಪಡಿಸಿದ್ದಾನೆ. ಕಾವ್ಯದ ವಿಷಾದದ ಛಾಯೆಯನ್ನು ಹರಡುವಂತೆ ಮಾಡುವ ಧೃತರಾಷ್ಟ್ರ ಗಾಂಧಾರಿಯರ ಆಗಮನ ಪ್ರಸಂಗ ನಾಟಕೀಯ ಸನ್ನಿವೇಶಕ್ಕೆ ಅತ್ಯುತ್ತಮ ನಿದರ್ಶನವಾಗಿದೆ. ಗಾಂಧಾರಿಯರ ಪ್ರಲಾಪ ದುರ್ಯೋಧನನ ಸಂಧಿಗೊಪ್ಪುವಂತೆ ಮಾಡುವ ಒತ್ತಾಯ ಇವು ಮನ ಕರಗಿಸುತ್ತವೆ. ಒಂದು ಹಂತದಲ್ಲಂತೂ ಧೃತರಾಷ್ಟ್ರ ನಿನ್ನು ಮನ್ನಿನ್ನ ದೇಕುಚ್ಪುವಂ ಚಾಳುಕ್ಯ ಕಂಠೀರವಂ ಎನ್ನುತ್ತಾನೆ. ಇದರಲ್ಲಿ ತೋರಿಕೆಗೆ ಭೀಮನ ಹೊಗಳಿಕೆ ಇದ್ದಂತೆ ಕಂಡರೂ ಆಳದಲ್ಲಿ ವ್ಯಥೆ ಉದ್ವಿಗ್ನತೆಗಳು ಮಡುಗಟ್ಟಿವೆ. ವಿನಾಶವಾದುದರ ಕಡೆಗೆ ಬೆರಳು ತೋರಿಸಿ ಅವಕಾಶವಿರುವುದರತ್ತ ದುರ್ಯೋಧನನ್ನು ಸೆಳೆಯುವ ತಂತ್ರ ಈ ಪಾತ್ರಗಳ ಉದ್ದೇಶದಲ್ಲಿರುತ್ತದೆ. ತೋರುವುದು ಇದಕ್ಕೆ ಪ್ರತಿಕ್ರಿಯೆಯಾಗಿ ದುರ್ಯೋಧನ ಪಶ್ಚಾತ್ತಾಪದಿಂದ ಪರಿಸ್ಥಿತಿಯನ್ನು ಅವಲೋಕಿಸುವುದಕ್ಕಿಂತ ಛಲವನ್ನೇ ಎತ್ತಿ ತನಗಿರುವ ಒಂದೇ ಸಾಧ್ಯತೆಯನ್ನು ಗುರುತಿಸಿಕೊಳ್ತಾನೆ. ಆದ್ದರಿಂದ ದುರ್ಯೋಧನನ ಪಾತ್ರದಲ್ಲಿ ಮಹಾನುಭಾವನಾಗುವ ಮಾಗಿದ ಮನಸ್ಸಿಗಿಂತ ಸಂಘರ್ಷಕ್ಕೊಳಗಾದ ಮಾನವೀಯ ಮನಸ್ಸೇ ಹೆಚ್ಚು ವ್ಯಕ್ತವಾಗುತ್ತದೆ. ಕಾವ್ಯವಸ್ತುವಿನ ಮಹತ್ವ. ಗದಯುದ್ಧದ ಜನಪ್ರಿಯತೆಗೂ ದುರ್ಯೋಧನನು ಮಹಾನುಭಾವ ಎಂದು ಕರೆಯುವುದಕ್ಕೂ ಕಾರಣವಾದ ಪ್ರಸಂಗಗಳಲ್ಲಿ ದುರ್ಯೋಧನ ಪ್ರಲಾಪ ಸನ್ನಿವೇಶ ಎತ್ತರದಲ್ಲಿ ನಿಲ್ಲುತ್ತದೆ. ಸತ್ತವರ ಬಗೆಗಿನ ದುರ್ಯೋಧನ ಸಂತಾಪ ಸ್ಮಾರಕ ಗೀತೆಗಳಾಗಿ ಇಲ್ಲಿ ಒಡಮೂಡಿವೆ. ಒಂದು ರೀತಿಯಲ್ಲಿ ಇವು ದುರ್ಯೋಧನನ ಮೊನೋಲಾಗ್ಗಳ ಸಂಜೆಯ ನಡುವೆ ಪ್ರವೇಶಿಸಿದರೂ ಕರುಣರ ರಸದಲ್ಲಿ ಅದ್ದಿ ತೆಗೆದು ಬರೆದಂತಿರುವ ಈ ಪದ್ಯಗಳೇ ದುರ್ಯೋಧನನ ಕುರಿತಾದ ವಿಶೇಷ ಅನುಕಂಪೆಗೂ ಕಾರಣವಾಗಿವೆ. ಇಲ್ಲಿ ವಾಕಾಳತ್ವವೇ ರನ್ನನ ಕಾವ್ಯದ ಲಕ್ಷಣವೆನಿಸುವುದುಂಟು. ಆದರೆ ಈ ಸಂದರ್ಭದಲ್ಲಿ ರನ್ನನ ಈ ವಾಚಾಳತ್ವವೇ ಅಪೇಕ್ಷಣೀಯವಾಗಿ ಬಿಡುತ್ತದೆ. ತನ್ನವರೆಲ್ಲರನ್ನು ಕಳೆದುಕೊಂಡು ರಣರಂಗದಲ್ಲಿ ಏಕಾಂಗಿಯಾಗಿ ಬರುತ್ತಿರುವ ದುರ್ಯೋಧನನ ಚಿತ್ರ ತನಗೆ ತಾನೇ ಸಹಾನುಭೂತಿಗೆ ಕಾರಣವಾಗುವಂಥದ್ದು. ಇನ್ನು ದ್ರೋಣ, ದುಶ್ಯಾಸನ, ಅಭಿಮನ್ಯು ಮತ್ತು ಕರ್ಣರ ಬಗ್ಗೆ ಅವನು ನಡೆದುಕೊಳ್ಳುವ ರೀತಿ ಅವನ ಪಾತ್ರಕ್ಕೆ ವಿಶೇಷ ಶೋಭೆಯನ್ನು ತಂದಿವೆ. ಅಭಿಮನ್ಯುವಿನ ಶವದ ಮುಂದೆ ನಿಂತು ನಿಜ ಸಾಹಸಕ ದೇಶಾನು ಮರಣ ಮೆಮಗಕ್ಕೆ ಗಾಢ ಎಂದು ಕೈ ಮುಗಿದ ಚಕ್ರವರ್ತಿಯ ಚಿತ್ರ ಅವನ ಪಾತ್ರವನ್ನು ಮೆಲ್ಲನೆ ಮೇಲಕ್ಕುತ್ತದೆ. ಇದರಿಂದ ಈ ಪ್ರಸಂಗ ರನ್ನನ ಸ್ವಂತ ಸೃಷ್ಟಿಯಾಗಿ ಭಾರತೀಯ ಸಾಹಿತ್ಯದಲ್ಲಿ ಚಿರಸ್ಮರಣೀಯವಾಗಲು ಅರ್ಹವಾಗಿದೆ ಎಂಬ ಅಭಿಪ್ರಾಯ ತೆಳೆಯಲು ಕಾರಣವಾಗಿದೆ. ಸಾಮಾನ್ಯವಾಗಿ ಪಂಪನ ಸೂಚಿತ ದೃಶ್ಯಗಳನ್ನು ವಿಸ್ತರಿಸುವ ರನ್ನ ಇಲ್ಲಿ ಮಾತ್ರ ಸ್ವತಂತ್ರವಾಗಿ ಕಟ್ಟಿಕೊಡುವ ಕೆಲಸ ಮಾಡಿ ಅರ್ಹ ಶ್ಲಾಘನೆಗೆ ಪಾತ್ರನಾಗಿದ್ದಾನೆ. ಇನ್ನು ಕರ್ಣನ ಬಗೆಗಿನ ದುರ್ಯೋಧನನ ಪ್ರಲಾಪವಂತೂ ಒಂದು ಪ್ರಖ್ಯಾತ ಶೋಕಗೀತೆ ಆಗಿದೆ. ಕರ್ಣ ದುರ್ಯೋಧನನ ಪ್ರೀತಿಗೆ ಕೆತ್ತಿದ ಶಾಸನಗಳಾಗಿವೆ. ಈ ಕುರಿತ ಪದ್ಯಗಳ ಈ ಅನಾದೃಶ್ಯ ಸ್ನೇಹ ದೃಶ್ಯವನ್ನು ರನ್ನ ತುಂಬ ಆಪ್ತವೂ ಕಲಾತ್ಮಕವೂ ಆಗುವಂತೆ ಮಾಡಿದ್ದಾನೆ. ಇದನ್ನು ರಚಿಸಲು ರನ್ನ ವೃತ್ತಗಳನ್ನು ಬಳಸದೆ ಕಂದ ಪದ್ಯಗಳನ್ನು ಬಳಸಿಕೊಂಡಿರುವುದು ಶ್ಲೋಕ ಅಭಿವ್ಯಕ್ತಿಗೆ ನೆರವು ನೀಡಿದಂತಾಗಿದೆ. ಇದನ್ನು ಲಕ್ಷಿಸಿಯೇ ಒಂದೊಂದು ಕಂದವು ಕೌರವನ ಒಂದೊಂದು ತಪ್ತಶ್ರುಬಿಂದು ಎಂದಿರುವುದು. ನಿಜಕ್ಕೂ ಇಲ್ಲಿರುವ ಕಂದ ಪದ್ಯಗಳೆಲ್ಲ ಕವಿ ಕೋಕಿಲ ಮಾಕಂದಗಳೇ ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಕಥೆಯ ದೃಷ್ಟಿಯಿಂದ ದುರ್ಯೋಧನ ಭೀಷ್ಮರನ್ನು ಭೇಟಿ ಮಾಡುವುದು ಒಂದು ಮುಖ್ಯ ಸನ್ನಿವೇಶ. ಇಲ್ಲಿ ಇಬ್ಬರು ಪರಸ್ಪರ ಅವಸ್ಥೆಯಾಗಿ ಮುರುಗುವುದನ್ನು ಕಾಣ್ತೇವೆ. ದುರ್ಯೋಧನನ ಮಾತಿನಲ್ಲಿ ಈ ಹಿಂದಿನ ಶೋಕಗೀತೆ ಮುಂದುವರೆದಿದೆ. ಅವನ ವಿಲಾಪದ ಕಡೆಯ ಘಟ್ಟವಿದು. ಸಂವಿಧಾನದ ಮಾತನಾಡಿದ ಭೀಷ್ಮರಿಗೆ ದುರ್ಯೋಧನನು ಹೇಳುವ ನೆಲಕ್ಕಿವೆನೆಂದು ಬಗೆವಿರೆ ಚಲಿಕಿವೆಂ ಎಂಬ ಮಾತು ಇಲ್ಲಿ ಮುಖ್ಯವಾದುದು. ದುರ್ಯೋಧನನ ಧೋರಣೆ ಇಲ್ಲಿ ಸ್ಪಷ್ಟ. ನೆಲದಾಸೆಯಿಂದಲೇ ಯುದ್ಧ ಆರಂಭವಾದಾದರೂ ಅದು ಈಗ ಉಳಿದಿಲ್ಲ, ಛಲವಾಗಿ ಮಾರ್ಪಟ್ಟಿದೆ. ಫಲಿತಾಂಶದ ಉತ್ತಮ ಅಂಶ ದೊರಕುವುದಿಲ್ಲ ಎಂಬುದು ಇದರಿಂದ ವ್ಯಕ್ತ. ಇಂತಹ ಮಾತುಗಳಿಂದ ದುರ್ಯೋಧನನ ತನ್ನ ಕೊನೆಯಲ್ಲಿ ನಿರ್ಬಂಧಿಸಿಯೇ ಹೋರಾಡುತ್ತಿರುವಂತೆ ಕಾಣುವುದು. ಈ ಸಂದರ್ಭದಲ್ಲಿ ಪದ್ಯಗಳಲ್ಲಿ ಭೀಷ್ಮ ಶೋಕಕಾತಿರಕ್ಕೆ ಹೋಗುವುದು, ದುರ್ಯೋಧನನೇ ಭೀಷ್ಮರನ್ನು ಸಮಾಧಾನಪಡಿಸುವುದು ಅಷ್ಟೇನು ಸಮಂಜಸವಾಗಿರುವಂತೆ ತೋರುವುದಿಲ್ಲ. ಆದರೂ ಪರಮಯೋಗಿ ತುಂಟು ಮೋಹಮಾಗದೆ ಎಂಬ ರನ್ನನ ಮಾತಿನಲ್ಲಿ ಇದಕ್ಕೆ ಉತ್ತರವಿರುವುದಂತಿದೆ.
ಸಾಮಾನ್ಯವಾಗಿ ರನ್ನ ವಿವಾದಕ್ಕೊಳಗಾಗುವುದಿಲ್ಲ. ಆದರೆ ವೈಶಂಪಾಯನ ಸರೋವರವನ್ನು ದುರ್ಯೋಧನ ಇಂದು ಮುಂದಾಗಿ ಪ್ರವೇಶಿಸುವಂತೆ ಮಾಡಿ ವಿವಾದಕ್ಕೊಳಗಾಗಿದ್ದಾನೆ. ಮಹಾಭಾರತದ ಕಥಾವಿನ್ಯಾಸಕ್ಕೆ ಇದೊಂದು ಹೊಸ ಸೇರ್ಪಡೆ. ಇದರಿಂದ ದುರ್ಯೋಧನನ ವ್ಯಕ್ತಿತ್ವಕ್ಕೆ ಕುಂದುಂಟಾಗಿದೆಯೇ? ತಾನು ಕಟ್ಟಿದ ಸುಯೋಧನನ ಅಭಿಮಾನ ದೀಪ್ತ ಚಿತ್ರವನ್ನು ತಾನೇ ಕೆಡವಿದ್ದಾನೆ ರನ್ನ ಎಂಬ ಅಭಿಪ್ರಾಯವಿದೆ. ಹಾಗೆ ನೋಡಿದರೆ ದುರ್ಯೋಧನನ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕೊಂಡಿದ್ದುದೇ ಅವನ ವೀರ ಅಭಿಮಾನಿಗಳಿಗೆ ಕಳಂಕ ತರುವಂಥದ್ದು. ಆದ್ದರಿಂದ ರನ್ನ ಅವನನ್ನು ಇಂದು ಮುಂದಾಗಿ ಹೋಗಿಸಿದ್ದರಿಂದ ಹೊಸದಾಗಿ ಕಳಂಕ ತಂದಂತಾಗುವುದಿಲ್ಲ. ಇಲ್ಲಿ ಮುಖ್ಯವಾದ ಅಂಶವೆಂದರೆ ಈವರೆಗೆ ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತಿದ್ದ ದುರ್ಯೋಧನನ ಈಗ ಪರಿಸ್ಥಿತಿಯ ನಿಯಂತ್ರಣಕ್ಕೆ ಒಳಗಾಗಿದ್ದಾನೆ ಎಂಬುದು. ಆದ್ದರಿಂದ ಒಂದು ಅಸಹಾಯಕ ಸ್ಥಿತಿಗೆ ತಲುಪಿರುವ ಸಂಕೇತವಾಗಿ ಈ ಸಂದರ್ಭವನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ರನ್ನ ಹೇಗೆ ಮಾಡಿದುದರಿಂದ ಕಲಾತ್ಮಕ ತಂತ್ರವಾಗಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಮುಂದಿನ ಭಾಗದಲ್ಲೆಲ್ಲ ಭೀಮನೇ ವಿಜೃಂಭಿಸ್ತಾನೆ, ಅವನೇ ಕಾವ್ಯದ ನಾಯಕನೆಂಬುದನ್ನು ಮತ್ತೊಮ್ಮೆ ದೃಢಪಡಿಸ್ತಾನೆ. ದುರ್ಯೋಧನನ್ನು ಕುರಿತಾದ ಮೊದಲಿಗೆ ವಿಡಂಬನೆಗಳು ಒಂದು ರೋಚಕ ಭಾಗ. ಅದನ್ನು ಕವಿ ಒಂದು ತಾರಸ್ವರದಲ್ಲಿ ವರ್ಣಿಸಿದ್ದಾನೆ. ಪ್ರತೀಕಾರದ ಪ್ರತೀಕವು ಎನ್ನುವಂತೆ ಭೀಮ ಪಾತ್ರವಿದೆ. ಭೀಮನ ಸಹಸಂಡ ಬರಗಳನ್ನು ಕವಿ ಉತ್ಸಾಹಪೂರ್ಣ ಶೈಲಿಯಲ್ಲಿ ಚಿತ್ರಿಸಿದ್ದಾನೆ. ಈ ಮೊದಲಿಕೆಯಿಂದ ದುರ್ಯೋಧನನಲ್ಲಾದ ಪರಿವರ್ತನೆಯನ್ನು ಹೇಳುತ್ತ ಕವಿ ನೀರೊಳಗಿರ್ದು ಬೆಮರ್ತ ನುರ ಪಾತಕಂ ಎಂದಿದ್ದಾನೆ. ಅಂದರೆ ನೀರೊಳಗಿದ್ರೂ ಕೂಡ ಬೆವರುತ್ತಿದ್ದಾನೆ ಅಂತ ಅರ್ಥ. ಇದನ್ನು ವಿವರಿಸುತ್ತಾ ತಿ ನಂ ಅವರು ಆ ತಣ್ಣೀರಿನೊಳಗೂ ಅವನ ಮೈಕಟ್ಟು ಬೆವರೊಟ್ಟೆಂಬ ಅನುಭವಕ್ಕಿಂತ ಉತ್ಕೃಷ್ಟವಾದ ವ್ಯಂಜಕ ಬೇರೆ ಯಾವುದಿದೆ ಎಂದು ಹೇಳ್ತಾರೆ. ಆದರೆ ಸರೋವರವನ್ನು ವರ್ಣಿಸುತ್ತಾ ಅಕ್ಕಪಕ್ಕದ ಪದ್ಯಗಳಲ್ಲಿ ಈ ಮಾತುಗಳಿವೆ. ಸರೋವರದ ಮಚಿಲ್ ಪುರಿಗಳೆಲೆಗೆ ಪುರಿದ ಮಜಲ್ ಕೈವ್ವ ತೆಚ್ಚದೆ ಕೈತೆಂದ ತಂ ಹೆಸರ್ವೋ ದಿಟ್ಟ ಜಲವೊದಲ್ ಮುಜಿಗಿದುದ ಕೊಳನ ಜಲಮೇಯ್ದೆ ಕಾಯ್ದು ಸೊಳ್ಳೆ ಕುದಿಯುವಂತೆ ಕುದಿದು ಒನಿ ಮಿಶಿದ ತಿಗಳು. ಈ ಹೇಳಿಕೆಗಳಿಗೆ ಗಮನಿಸಿದರೆ ಸರೋವರದ ನೀರೆಲ್ಲ ಕಾಯ್ದು ಕುದಿಯುತ್ತೆಂಬ ಅಭಿಪ್ರಾಯ ಮೂಡುತ್ತದೆ. ಹೀಗೆ ಕುದಿದ ನೀರಿನಲ್ಲಿ ದುರ್ಯೋಧನನ ಬೆವರಿದುದರಲ್ಲಿ ಆಶ್ಚರ್ಯವೇನಿದೆ? ಈಗ ತಣ್ಣೀರಿನೊಳಗೋ ಎಂಬ ತಿ ನಂ ಅವರ ಮಾತು ನಿಲ್ಲುವುದಿಲ್ಲ. ಮಾತ್ರವಲ್ಲ, ರನ್ನನ ಮಾತಿನಲ್ಲಿ ಅದು ತಣ್ಣೀರೆಂಬುದೇ ಸ್ಪಷ್ಟವೇ. ಹಾಗೆ ನೋಡಿದಾಗ ತಿ ನಂ ಅವರ ಗ್ರಹಿಕೆ ಸರಿಯೇ. ಕುದಿಯುವ ಜಲದಲ್ಲಿ ಬೆವರುವುದು ಸಹಜವಾದುದರಿಂದ ಕವಿ ಅದನ್ನಿಲ್ಲಿ ಹೇಳಲು ಉದ್ದೇಶಿಸಲಿಕ್ಕಿಲ್ಲ. ಸರೋವರದಿಂದ ದುರ್ಯೋಧನ ಹೊರಬರುವುದನ್ನು ರನ್ನ ತಕ್ಕ ತೀವ್ರತೆಯಿಂದಲೇ ಚಿತ್ರಿಸಿದ್ದಾನೆ. ಈ ಸಂದರ್ಭದಲ್ಲಿ ಬಳಸುವ ಕಾಲಗ್ನಿ ರುದ್ರನ ಹೋಲಿಕೆ ಸಮುಚಿತವಾಗಿದೆ, ಸಮರ್ಥವಾಗಿದೆ. ಅವನ ಪಾತ್ರವನ್ನು ಮತ್ತಷ್ಟು ಮೇಲಕ್ಕೆತ್ತುತ್ತದೆ. ಕೌರವ ಧೀರೋದಾನದಕ್ಕಾಗಿಯೇ ಕೊಳದಿಂದ ಹೊರಬರುವವನು ಕೊಳದಲ್ಲಿ ಅಡಗಿಕೊಂಡದ್ದು ಅವಮಾನವೆಂಬ ಭಾವನೆ ಅವನಿಗೆ ಕಿಂಚಿತ್ತೂ ಇರುವುದಿಲ್ಲ. ಆದರೂ ಅದು ಅವನತಿ ಸೂಚಕವೆಂಬ ಅರ್ಥ ಓದುಗನಿಗೆ ಆಗುತ್ತದೆ. ಮುಂದಿನ ಭೀಮ ದುರ್ಯೋಧನರು ಪರಸ್ಪರ ಮೊದಲಿಸುವ ಭಾಗ ಕವಿಯ ವಿಡಂಬನ ಸಾಮರ್ಥ್ಯವನ್ನು ತಿಳಿಸುವುದು, ಸಿಂಹಾವಲೋಕನ ಕ್ರಮಕ್ಕೂ ನೆರವಾಗುವುದು. ಇದರಿಂದ ದುರ್ಯೋಧನನ ಪಾಪಾಂಶವು ಅದರ ಮೂಲಕ ಹೊರಡುವ ದುರಂತ ಧ್ವನಿಯು ಬಿಚ್ಚಿಕೊಳ್ಳುತ್ತದೆ. ಭೀಮನಿಗೆ ಸಮನಾಗಿ ದುರ್ಯೋಧನನ ಪ್ರತಿಭಟನೆ ಇದೆ. ಅದರಲ್ಲಿಯೂ ಭೀಮನನ್ನು ಕೃಷ್ಣನನ್ನು ವಿಡಂಬಿಸುವ ವರ್ಣನೆಯಲ್ಲಿ ಅದು ಸುವ್ಯಕ್ತವಾಗುತ್ತದೆ. ಈ ಕಾವ್ಯದಲ್ಲಿ ಕೃಷ್ಣನ ನಿಂದನೆ ಹೊಸದು. ಕಾವ್ಯಕ್ಕೆ ಹೊಸ ಮೆರಗನ್ನು ನೀಡಿದ ರನ್ನನ ಕೊಡುಗೆ ಇದು. ಸಾರಾಂಶವನ್ನು ನೋಡೋಣ. ಗದಾ ಯುದ್ಧವನ್ನೇ ಕೇಂದ್ರವಾಗಿರಿಸಿಕೊಂಡ ಕಾವ್ಯ ವಸ್ತುವಿನ ಆದರೆ ವಿವರಪೂರ್ಣ ಚಿತ್ರವನ್ನು ಕೊಡುವುದು ಸಹಜವೇ. ಅದರ ಪ್ರತಿ ವಿವರವನ್ನು ಭಂಗಿಯನ್ನು ವರ್ಣಿಸುವುದರಲ್ಲಿ ಕವಿ ತಾದಾತ್ಮ್ಯ ತಾಳುತ್ತಾನೆ. ಯುದ್ಧ ಚಿತ್ರದ ಈ ವೈಭವೀಕರಣದಲ್ಲಿ ರನ್ನ ತನ್ನ ಪ್ರತಿಭೆಯನ್ನೆಲ್ಲ ಉಪಯೋಗಿಸಿರುವಂತೆ ಕಾಣುತ್ತದೆ. ಯುದ್ಧದ ಉದ್ದಕ್ಕೂ ದುರ್ಯೋಧನ ಉದಾತ್ತವಾಗಿ ವರ್ತಿಸುತ್ತಾನೆ. ಇವನೇ ಕಥಾನಾಯಕ ಎನ್ನುವಷ್ಟರ ಮಟ್ಟಿಗೆ ಅದು ವ್ಯಕ್ತವಾಗಿದೆ. ಇದಕ್ಕೆ ಬದಲಾಗಿ ಭೀಮ ವರ್ತಿಸುವ ರೀತಿ ಅವನಿಗೆ
ತಕ್ಕುದಲ್ಲವೆನಿಸುವುದು ಅದು ಸಹಜವೇ. ಆದರೆ ಪ್ರತೀಕಾರದ ಅನಿವಾರ್ಯತೆ ಮತ್ತು ದುರ್ಯೋಧನ ಪಾಪ ಪರಿಣಾಮ ಕಾರಣದಿಂದಾಗಿ ಇದು ಒಂದು ತಂತ್ರವಾಗಿ ಮಾರ್ಪಟ್ಟು ಸಾಹಸವಾಗಿ ಪರಿಗಣಿತವಾಗಿ ಬಿಡುತ್ತದೆ. ಆದ್ದರಿಂದ ಭೀಮನ ಪಾತ್ರಕ್ಕೆ ಅನ್ಯಾಯ ಮಾಡಿದಂತಾಗಿದೆ ಎಂಬ ಭಾವನೆ ಕವಿಗಿರುವುದು ಸಾಧ್ಯವಿಲ್ಲ. ದ್ರೌಪದಿಯ ಮುಡಿ ಕಟ್ಟುವ ಪ್ರಸಂಗವನ್ನು ಯಥೋಚಿತವಾಗಿ ಚಿತ್ರಿಸಿದ್ದರೂ ಅದಕ್ಕೆ ಜೋಡಿಸಿರುವ ಶೃಂಗಾರದ ಭಾಗ ಅನ್ಯವಶ್ಯಕವೆಂಬಂತೆ ತೋರುತ್ತದೆ. ಅಶ್ವತ್ಥಾಮನ ಪ್ರಕರಣದ ಪೂರ್ವಕವಿಗಳ ಜಾಡಿನಲ್ಲಿಯೇ ಸಾಗಿದೆ. ಆದರೆ ರನ್ನ ಪವನ ಜನಸಯ ಮದಲ್ತಿದು ಎಂಬ ಮಾತನ್ನು ಜೋಡಿಸಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಇದು ದುರ್ಯೋಧನನ ಪಾತ್ರದ ದೃಷ್ಟಿಯಿಂದಲೂ ಮಹತ್ವವಾಗಿದ್ದು ರನ್ನನ ಸ್ವೋಪಜ್ಞತೆಗೆ ಉಜ್ವಲ ನಿದರ್ಶನವಾಗಿದೆ. ಅಶ್ವತ್ಥಾಮನ ಪ್ರಕರಣದ ನಂತರ ಕೌರವರ ಪ್ರಣದಲ್ಲಿ ಕಾವ್ಯವನ್ನು ನಿಲ್ಲಿಸಬಹುದಾಗಿದ್ದಾದರೂ ಭೀಮನ ಪಟ್ಟ ಬಂಧೋತ್ಸವಕ್ಕೆ ಮುಂದುವರಿಸುವುದರಿಂದ ಕಾವ್ಯದ ಐಕ್ಯತೆಗೆ ಭಂಗ ಬಂದಂತಾಗುವುದಿಲ್ಲ. ಬದಲಾಗಿ ಸಮಗ್ರತೆಯೊಂದು ದೊರಕಿದೆ. ಇಲ್ಲಿಯವರೆಗೆ ವಿವೇಚನೆಯಿಂದ ತಿಳಿಯುವ ಒಂದು ಅಂಶವೆಂದರೆ ಸಾಹಸ ಭೀಮ ವಿಜಯ ಚಿಕ್ಕ ಕಥೆಯ ಮೇಲೆ ಆಧರಿಸಿದೆ ಎಂಬುದು. ವಸ್ತುವಿನ ಕಥಾ ಪರಿಧಿ ಚಿಕ್ಕದಾದರೂ ಪರಿಧಿ ದೊಡ್ಡವಾದುದರಿಂದ ಕೃತಿ ವಿಸ್ತಾರವಾಗಲು ಕಾರಣವಾಗಿದೆ. ಹೊಸದನ್ನು ಕಾಣುವುದೇ ಪ್ರತಿಭೆಯ ಕಾರ್ಯವೆನ್ನುತ್ತಾರೆ. ರನ್ನ ಹೊಸದನ್ನು ಕಟ್ಟಿದ್ದಾನೆ. ವಸ್ತುವಿನ ದೃಷ್ಟಿಯಿಂದ ರನ್ನನ ಕವಿ ಒಂದು ಅರ್ಥಪೂರ್ಣ ಕೃತಿಯಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್. ಮುಂದಿನ ವಿಡಿಯೋದಲ್ಲಿ ನಾವು ಇದರ ಪಾತ್ರಗಳು ಬರುತ್ತೆ ನೋಡಿ, ಪಾತ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪಾತ್ರ ಪರಿಚಯದಲ್ಲಿ ನಮಗೆ ಆದಷ್ಟು ಕಥೆಯ ಎಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪಾತ್ರ ಪರಿಚಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದರೆ ಹಾಗೆ ನಿಮ್ಗೆ ಅರ್ಥ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.